ಕನ್ನಡಿಗರೇ, ಇವತ್ತು ನಾವು ಕುಡ್ಲಲ್ಲಿದ್ದೇವೆ, ಮ್ಯಾಂಗ್ಳೂರು. ಈ ಕಡೆ ನೋಡಿ, ಈ ಕಡೆ ಬಂದರೆ ಕಾಡು ಫುಲ್ ತೆಂಗಿನ ಮರಗಳಿಂದ ತುಂಬಿದೆ. ಈ ಕಡೆ ನೋಡಿದರೆ ನಾಡು ನೋಡಿ, ಮನೆ ಗಿಡ ಮರಗಳೆಲ್ಲ ಇದೆ. ಅದಕ್ಕೆ ನಾವು ಇದನ್ನು ಅಂತೀವಿ ಪರಶುರಾಮನ ನೆಲೆ. ಈ ಕಡೆ ಬನ್ನಿ, ಯಾವುದಾದ್ರು ಸ್ಪೆಷಲ್ ಮರಗಳಿದ್ದಾವೆ ಅಂತ ನೋಡೋಣ. ಇದು ನೋಡಿ, ಬಿಂಬುಲಿ ಮರ. ಗೈಸ್, ನಿಮ್ಮ ಕಡೆ ಏನು ಹೇಳ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ. ನಮ್ಮ ಕಡೆ ಮಾತ್ರ ಬಿಂಬುಳಿ ಅಂತ ಕರಿತೇವೆ ಇದನ್ನು. ನಿಮ್ಮ ಕಡೆ ಎಂತ ಹೇಳ್ತಾರೆ ಹೇಳಿ ಪ್ಲೀಸ್ ಕಮೆಂಟ್. ಈ ಕಡೆ ಬಂದರೆ ಜಾಕ್ ಫ್ರೂಟ್ ಮರ ಇದೆ, ಅಂದರೆ ಹಲಸಿನಕಾಯಿ ಮರ. ನಿಮ್ಮ ಕಡೆ ಅದೇನು ಹೇಳ್ತಾರೆ ಅಂತ ನೋಡೋಣ ಬನ್ನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನೋಡಿ, ಇದೆಂಥ ಮರ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಅದು ನೋಡಿ, ಅದು ಮರಗಳು ಅಂದರೆ ಗಿಡಗಳನ್ನು ಮರದ ಮೇಲೆ ನೇತಾಕಿದ್ದಾರೆ. ಗೈಸ್, ಈ ಥರ ಐಡಿಯಾ ಯಾರಿಗೂ ಇಲ್ಲ ಅಂದರೆ ಪ್ಲೀಸ್ ಈ ಐಡಿಯಾನ ಯೂಸ್ ಮಾಡ್ಕೊಳ್ಳಿ ಗೈಸ್. ಅಲ್ಲಿ ನೋಡಿ, ಇಲ್ಲಿ ನೀರು ಬಿಟ್ಟರೆ ಅಲ್ಲಿಂದ ಎಲ್ಲ ಮರಕ್ಕೂ ನೀರು ಹೋಗುತ್ತದೆ. ಈ ಕಡೆ ಬಂದರೆ ಸೀಬೆಹಣ್ಣಿನ ಮರ. ಅದು ನೋಡಿ, ಸೀಬೆಹಣ್ಣಿಲ್ಲ ಗೈಸ್, ಅಲ್ಲಿ ಇದಕ್ಕಿದ್ದಾರೆ, ನೀರಿಟ್ಟಿದ್ದಾರೆ, ನೀರು ಬೀಳೋ ಹಾಗೆ, ಪಕ್ಷಿಗಳಿಗೆ ಮೇಲೆ ಬಂದು ನೀರು ಕುಡಿಯೋ ಹಾಗೆ. ಮತ್ತೆ ಗೈಸ್ ಸಖತ್ತಾಗಿದೆಯಲ್ಲ ನೆಕ್ಸ್ಟ್ ಕೂಡ ಕಟ್ಟಿದ್ದಾರೆ ಗೈಸ್. ಈ ಕಡೆ ಬಂದರೆ ತಿರ್ಗಾ ಹಲಸಿನಕಾಯಿ ಮರ. ಈ ಮರ ಎಂಥದ್ದು ಅಂತ ಅಂದರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದೆರಡು ಮರದ ಹೆಸರು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಗೈಸ್, ಇದು ಮರ ಅಲ್ಲ ಗೈಸ್, ಇದು ಗಿಡ ಹೇಳ್ತಾರೆ. ಸರಿ ಗೈಸ್, ಏನು ತಪ್ಪು ತಿಳ್ಕೊಬೇಡಿ ಗೈಸ್. ಈ ಮರದಲ್ಲಿ ನೋಡಿ, ಮಧ್ಯದಲ್ಲಿ ಕ್ಯಾಕ್ಟಸ್ ಇದೆ. ಇಲ್ಲಿ ನೋಡಿ ಗೈಸ್, ಎಂಥ ದಪ್ಪ ಕ್ಯಾಕ್ಟಸ್ ಬೆಳೆಸಿದ್ದಾರೆ. ಮತ್ತು ಈ ಕಡೆ ಬಂದರೆ ಇಲ್ಲಿ ನೋಡಿ ಗೈಸ್, ದಪ್ಪ ಕ್ಯಾಕ್ಟಸ್ ಬೆಳೆಸಿದ್ದಾರೆ. ಮತ್ತು ಅಷ್ಟೇ, ಈ ಕಡೆ ನೋಡೋದಂದರೆ ಆ ಕಡೆ ಛೋಟಾಪುರಿ ಮರ ಇದೆ ಗೈಸ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಒತ್ತಿ. ಇದೇ ಥರ ಸುಮಾರು ವಿಡಿಯೋಗಳನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್